ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಇವೆಲ್ಲ ರೀಸೈಕಲ್, ಇವೆಲ್ಲ ವೇಸ್ಟ್ ಮಟೀರಿಯಲ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಈ ವರ್ಟಿಕಲ್ ಗಾರ್ಡನ್ನ ಮಾಡಿದ್ದೀವಿ, ಹ್ಯಾಂಗಿಂಗ್ ಪಾಟ್ಸ್ನ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ಒಂದು ಇರ್ತಕ್ಕಂಥ ಮಟೀರಿಯಲ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ಹಾಕಿರೋದ್ರಿಂದ ಒಂದು ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಭಾಳ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ಇದು ಕೂಡ ಹೆಲ್ಪ್ ಆಗುತ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಈ ಟೆರೆಸ್ ಗಾರ್ಡನ್ ಅಂದ್ರೆ ಏನು ಸರ್? ಈಗ ನಾವು ಟೆರೆಸ್ ಗಾರ್ಡನ್ ಅಂದರೆ ಇದು ತಾರಸಿ ತೋಟ ಅಂತ ಹೇಳ್ತೀವಿ. ಈಗ ಯೂಶ್ವಲಿ ಸಿಟಿ ಜನಗಳಲ್ಲಿ ಪ್ಲೇಸ್ ಇರಲ್ಲ ಅವ್ರಿಗೆ, ಆವಾಗ ಅವ್ರಿಗೆ ಬೇಕಾದಂಥ ಒಂದು ತರಕಾರಿಗಳನ್ನು ಏನು ಮಾಡೋದು, ಕೊತ್ತಂಬರಿ ಆಗಲಿ, ಮೆಂತೆ, ಪಾಲಕ್ಕು, ಪುಂಡಿ, ರಾಜಗಿರಿ ಅಂಥವನ್ನ ಏನು ಮಾಡೋದಂದರೆ ಮನೆ ಮೇಲ್ಗಡೆ ಇರ್ತಕ್ಕಂಥ ಜಾಗದಲ್ಲಿ ಬೆಳೆದಕ್ಕೆ ನಾವು ತಾರಸಿ ತೋಟ ಅಂತ ಹೇಳ್ತೀವಿ. ಬೆಳೆಗಳನ್ನ ಅಂದರೆ ಟೊಮೊಟೊ ಬೆಳೆದಿದ್ದೀವಿ, ಹೂಕೋಸನ್ನು ಬೆಳೆದಿದ್ದೀವಿ, ಆಮೇಲೆ ಬದನೆ ಹಾಕಿದ್ದೀವಿ, ಆಮೇಲೆ ಮೆಣಸಿನ ಗಿಡ ಹಾಕಿದ್ದೀವಿ. ಅದಲ್ಲದೆ ಈಗ ನಾವು ತರಕಾರಿ ಎಲೆ ತರಕಾರಿ ಬೆಳೆಗಳನ್ನ ನೋಡ್ರಿ, ಇಲ್ಲಿದು ರಾಜಗಿರಿ ಹಾಕಿದ್ದೀವಿ, ಇಲ್ಲಿ ಪುಂಡಿ ಹಾಕಿದ್ದೀವಿ, ಆದಮೇಲೆ ಇಲ್ಲೆಲ್ಲ ಮೆಂತ್ಯ ಸೊಪ್ಪಿದೆ, ಪಾಲಕ್ ಇದೆ ನಿಮಗೆ, ಮತ್ತು ಕೊತ್ತಂಬರಿ ಇದೆ. ಅಂದರೆ ನಮಗೆ ದಿನನಿತ್ಯ ಬೇಕಾದಂಥ ಎಲ್ಲ ತರಕಾರಿಗಳನ್ನು ಕೂಡ ಇದರಲ್ಲಿ ಹಾಕ್ಬೋದು. ಓಕೆ ಸರ್, ಇಷ್ಟೆಲ್ಲ ಮಾಡಿದ್ರಲ್ಲ, ಇದ್ರ ವಿಶೇಷತೆ ಏನು, ಸ್ಪೆಷಾಲಿಟಿ ಏನು ಸರ್? ಈಗ ಇದ್ರ ವಿಶೇಷತೆ ಏನಂದ್ರೆ ಪ್ರಮುಖವಾಗಿ ನಾವು ಇದನ್ನ ಏನಂದ್ರೆ ಸಾವಯವ ಕೃಷಿಯಲ್ಲೇ ಮಾಡ್ತಿದ್ವಿ. ಅಂದರೆ ಯಾವುದೇ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಯೂಸ್ ಮಾಡಲಾರ್ದೆ, ಆಮೇಲೆ ವೇಸ್ಟ್ಗಳನ್ನು ರಿಸೈಕಲ್ ಮಾಡಿದ್ದೀವಿ. ಇವು ನೋಡಿ ಖಾಲಿ ಡ್ರಮ್ಗಳಿರ್ತವೆ, ಅದರಲ್ಲೇ ನಾವು ಏನು ಮಾಡ್ತೀವಿ ಅಂದರೆ ಎರೆಹುಳ ಗೊಬ್ಬರಗಳನ್ನು ತುಂಬಿ ಏನು ಮಾಡ್ತೀವಿ, ಅದರಲ್ಲೇ ಬೀಜಗಳನ್ನು ಹಾಕಿ ಬೆಳಿತೀವಿ. ಅಂದರೆ ಇದು ಪ್ಯೂರ್ಲಿ ಸಾವಯವ ಕೃಷಿಯಿಂದ ಬರ್ತಕ್ಕಂಥ ಈ ಒಂದು ವೆಜಿಟೇಬಲ್ಸ್ ಇದಾವಲ್ಲ, ಒಳ್ಳೆ ನ್ಯೂಟ್ರಿಷನಿಂದ ಕೂಡಿರ್ತವೆ. ಇನ್ನು ನಿಮ್ಗೆ ಗೊತ್ತಿರ್ಬೋದು, ಈ ಸಿಟಿ ಜನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೈಂಡ್ ಸ್ಟ್ರೆಸ್ ಭಾಳ ಇರುತ್ತೆ, ನಮ್ಮ ಕೆಲಸದ ಒತ್ತಡ ಭಾಳ ಇರುತ್ತೆ, ಆಫೀಸ್ ಕೆಲಸಗಳಾಗಲಿ, ನಮ್ಗೆ ಟೈಮ್ ಸಿಗ್ತಿಲ್ಲ ಒಂದು ಒಳ್ಳೆ ಪ್ಲೇಸ್ ಕೂಡಕ್ಕೆ. ನಾವು ಏನಂದರೆ ಇದನ್ನು ಆರ್ನಮೆಂಟಲ್ ಅಸ್ಥೆಟಿಕ್ ಒಂದು ಬ್ಲಾಕ್ ಮಾಡಿದ್ದೀವಿ. ಆಮೇಲೆ ಇವೆಲ್ಲ ಪ್ಲಾಂಟ್ಸ್ಗಳದ್ದು ಒಂದು ವಿಶೇಷತೆ ಏನಂದರೆ ಇವು ಟಾಕ್ಸಿಕ್ ಮಟೀರಿಯಲ್ನೆಲ್ಲ ಅಂದರೆ ಕನ್ಸ್ಯೂಮ್ ಮಾಡಿಕೊಂಡು ನಮಗೆ ಒಳ್ಳೆ ಫ್ರೆಶ್ ಏರ್ ಕೊಡ್ತವೆ. ಇವೆಲ್ಲ ಪ್ಲಾಂಟ್ಸ್ಗಳು ಅದೇ ವಿಶೇಷತೆ ಇರೋದ್ರಿಂದ ನಮಗೆ ಒಳ್ಳೆ ಗಾಳಿ ಕೊಡ್ತವೆ, ಮನಸ್ಸಿಗೊಂದು ನೆಮ್ಮದಿ ನೀಡುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಡೇ ಫುಲ್ ನಮಗೆ ಒಂದು ಒಳ್ಳೆಯ ರೀತಿಯಾಗಿರೋದಕ್ಕೆ ಈ ಒಂದು ಆರ್ನಮೆಂಟಲ್ ಬ್ಲಾಕ್ ಕೂಡ ಭಾಳ ಪ್ರಮುಖ.